Hi, hello everyone. Welcome to Edulite ಯೂಟ್ಯೂಬ್ ಚಾನೆಲ್. ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ತಾವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ, ನಾನು ಈ ಹಿಂದೆ ಮಾಡಿರುವ ವಿಡಿಯೋಗಳಲ್ಲಿ ಇಂಗ್ಲೀಷ್ ಮೀಡಿಯಂನ ಕೆಲವು ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳು ಹಾಗೂ ಕೆಲವು ಮುಖ್ಯ ಘಟನೆಗಳನ್ನು ನಾನು ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಸುಮಾರು ವಿದ್ಯಾರ್ಥಿಗಳು, ಸರ್ ನೀವು ಕನ್ನಡ ಮೀಡಿಯಂನ ಎಲ್ಲ ವಿಷಯಗಳ ಕೆಲವೊಂದು ವಿಷಯಗಳ ಪ್ರಶ್ನೋತ್ತರಗಳನ್ನು ನಮಗೂ ಮಾಡಿಕೊಡಿ, ಉಪಯುಕ್ತವಾಗುತ್ತದೆ ಎಂದು ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನನ್ನ ವಿಡಿಯೋದಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂನ ಎಲ್ಲ ಸೋರ್ಸಸ್ಗಳು ಸಿಗುತ್ತವೆ ಅಂತ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಬನ್ನಿ ನಾವು ಇಂದು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಭಾಗ 2 ಅದರಲ್ಲಿ ಗದ್ಯ ಭಾಗ 5ನೇ ಯುದ್ಧ, ಸಾರಾ ಅಬೂಬಕ್ಕರ್ ಅವರು ಬರೆದಿರುವ ಯುದ್ಧ ಒಂದು ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ರಾಹಿಲನು ಯಾರು? ರಾಹಿಲನು ಸೇನೆಯಲ್ಲಿ ಕೆಲಸ ಮಾಡುವ ಒಬ್ಬ ಬುದ್ಧಿವಂತ ಸೈನಿಕ. ಎರಡನೇ ಪ್ರಶ್ನೆ, ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು? ಉತ್ತರ, ರಾಹಿಲನು ತನ್ನ ಶಾಂತತೆ ಮತ್ತು ಧೈರ್ಯವನ್ನು ಹಿಡಿದಿಟ್ಟುಕೊಂಡಿದ್ದ. ಮೂರನೇ ಪ್ರಶ್ನೆ, ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಬಳಸಲಾಗುತ್ತದೆ? ಉತ್ತರ, ಬ್ಲಾಕ್ಔಟ್ ನಿಯಮಗಳನ್ನು ಶತ್ರುಗಳ ದಾಳಿ ತಪ್ಪಿಸಲು ಪಾಲಿಸಬೇಕಾಗುತ್ತದೆ. ನಾಲ್ಕನೇ ಪ್ರಶ್ನೆ, ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು? ಉತ್ತರ, ನಿಮ್ಮ ಮಗನನ್ನು ನಾನು ಸಾಯಲು ಬಿಡುವುದಿಲ್ಲ ಎಂಬ ಗಂಭೀರವಾದ ಮಾತನ್ನು ನುಡಿದನು. ಐದನೇ ಪ್ರಶ್ನೆ, ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು? ಉತ್ತರ, ಯುದ್ಧ ಯಾರಿಗೂ ನೆಮ್ಮದಿಯನ್ನು ಕೊಡುವುದಿಲ್ಲ ಎಂದು ಮುದುಕಿಯು ಗೊಣಗಿಕೊಂಡಳು. ಅಭ್ಯಾಸ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು? ಉತ್ತರ, ಡಾಕ್ಟರ್ಗೆ ವಿಮಾನ ಪೈಲಟ್, ನಾವು ತುರ್ತು ಪರಿಸ್ಥಿತಿಯಲ್ಲಿದ್ದೇವೆ, ಗಾಯಗೊಂಡ ಸೈನಿಕರ ಜೀವ ಉಳಿಸಲು ನಿಮಗೆ ಹಗುರವಾದ ಆಯ್ಕೆಗಳಿಲ್ಲ ಎಂದು ತಿಳಿಸಿದನು. ಎರಡನೇ ಪ್ರಶ್ನೆ, ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳ್ಯಾವವು? ಉತ್ತರ, ಯಾವ ನೋವು ಈ ಮಹಿಳೆಗೆ ಉಂಟಾಗಿದೆ, ಹೆಂಗಸಿಗೆ ಉಂಟಾಗಿದೆ ಮತ್ತು ಇದನ್ನು ಪರಿಹರಿಸಲು ನಾನು ಏನು ಮಾಡಬಹುದು ಎಂಬ ಪ್ರಶ್ನೆಗಳನ್ನು ರಾಹಿಲನ ಮನದಲ್ಲಿ ಮೂಡಿದವು. ಮೂರನೇ ಪ್ರಶ್ನೆ, ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು? ಉತ್ತರ, ಯುದ್ಧವೆಂದರೆ ಜೀವನದ ಶಪಥ, ಜನರ ಸಂತೋಷವನ್ನು ಚೂರು ಚೂರಾಗಿಸುತ್ತದೆ ಎಂದು ಮುದುಕಿಯು ನುಡಿದಳು. ನಾಲ್ಕನೇ ಪ್ರಶ್ನೆ, ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದೆನು, ಇದು ಯುದ್ಧದ ಪರಿಣಾಮ, ನನ್ನ ಮೊಮ್ಮಗುವಿನ ಬಾಳು ಇಲ್ಲಿಯೇ ಮುಗಿಯಿತೆ ಎಂದು ಹೇಳಿದಳು. ಅಭ್ಯಾಸ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಹೇಗೆ ವಿವರಿಸಿದಳು? ಉತ್ತರ, ಮುದುಕಿಯು ತನ್ನ ಮಗನ ಹೃದಯದಲ್ಲಿ ದೇಶಭಕ್ತಿ ತುಂಬಿ, ನಿನ್ನ ದೇಶಕ್ಕೆ ನಿನಗೆ ಬೇಕಾದಾಗ ಹೇಡಿಯಂತೆ ಇರುವುದಿಲ್ಲ ನೀನು ಎಂದು ಹೇಳಿದಳು. ಆಮೇಲೆ ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸವನ್ನು ಕಾಣುತ್ತಾ, ನೀನು ಯಶಸ್ವಿಯಾಗುವೆ ಎಂಬ ಮಾತುಗಳಿಂದ ಅವನಿಗೆ ಚೈತನ್ಯ ತುಂಬಿದಳು. ಎರಡನೇ ಪ್ರಶ್ನೆ, ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ, ರಾಹಿಲನು ಕುಟುಂಬದ ಸುರಕ್ಷತೆಗಾಗಿ ತನ್ನ ಪ್ರಾಣವನ್ನೇ ಹೂಡಿದನು. ಮುದುಕಿಯು ತನ್ನ ಮನೆಯ ಬಾಗಿಲು ತೆರೆಯುವ ಮೂಲಕ ರಾಹಿಲನಿಗೆ ಶ್ರಮ ತಗ್ಗಿಸಿದಳು. ಮೂರನೇ ಪ್ರಶ್ನೆ, ಯುದ್ಧದಿಂದ ಆಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ಉತ್ತರ, ಯುದ್ಧವು ಮಾನವೀಯ ಸಂಬಂಧಗಳನ್ನು ನಾಶ ಮಾಡುತ್ತದೆ, ಅನೇಕ ಜೀವಗಳನ್ನು ಕಳೆದು ಹೋಗುತ್ತವೆ ಮತ್ತು ಪರಿವಾರಗಳು ನಾಶವಾಗುತ್ತವೆ. ಶಾಂತಿಯ ಪರಿಸರ ಅಗತ್ಯವನ್ನು ಇದು ಮೆರೆಯುತ್ತದೆ. ಅಭ್ಯಾಸ, ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. ಉತ್ತರ,
ರಾಹಿಲನು ಅವನು ಗಂಭೀರವಾಗಿ ಗಾಯಗೊಂಡಿದ್ದರೂ ಸಹ ತನ್ನ ಧೈರ್ಯವನ್ನು ಕಳೆದುಕೊಳ್ಳದೆ ಸಹಾಯ ಕೇಳಿದನು. ಇದರಿಂದ ಅವನ ಮಾನವೀಯತೆ ಮತ್ತು ಶ್ರದ್ಧೆ ಕಾಣುತ್ತದೆ. ಎರಡನೇ ಪ್ರಶ್ನೆ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಈ ಸಂದರ್ಭದಲ್ಲಿ ರಾಹಿಲನು ಡಾಕ್ಟರ್ನಂತೆ ನಡೆದು ಅವನ ಹೊಣೆಗಾರಿಕೆಯನ್ನು ನಿರ್ವಹಿಸಿದನು. ಅದು ಅವನ ವೃತ್ತಿಪರತೆ ಮತ್ತು ಕಾಳಜಿಯನ್ನು ತೋರಿಸುತ್ತದೆ. ಮೂರನೇ ಪ್ರಶ್ನೆ, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಉತ್ತರ, ಮುದುಕಿಯು ರಾಹಿಲನ ಕಣ್ಣುಗಳಲ್ಲಿ ತನ್ನ ಮಗನನ್ನು ತೋರಿ ಅವನನ್ನು ಆಶೀರ್ವದಿಸುತ್ತಾಳೆ. ನಾಲ್ಕನೇ ಪ್ರಶ್ನೆ, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಇದನ್ನು ನೋಡಿ. ಉತ್ತರ, ಮುದುಕಿಯು ತನ್ನ ನೋವನ್ನು ತಡೆದುಕೊಳ್ಳಲಾರದೆ ತನ್ನ ಕುಟುಂಬದ ಹಾನಿಯನ್ನು ತೋರಿ ತನ್ನ ದುಃಖವನ್ನು ಹೊರಹಾಕುತ್ತಾಳೆ. ಅಭ್ಯಾಸ: ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿವೆ. ಅದರಲ್ಲಿ ನಾನು ನೇರವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ. ಮೊದಲನೇ ಪ್ರಶ್ನೆ, ರಾಹಿಲನ ದೇಹದಲ್ಲಿ ಡ್ಯಾಶ್ ಸಂಚಾರವಾದಂತಾಯಿತು. ಉತ್ತರ, ವಿದ್ಯುತ್ ಸಂಚಾರವಾದಂತಾಯಿತು. ಎರಡನೇ ಪ್ರಶ್ನೆ, ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಡ್ಯಾಶ್ ಕೇಳಿ ಬಂತು. ಉತ್ತರ, ಆರ್ತನಾದ. ಮೂರನೇ ಪ್ರಶ್ನೆ, ಮುದುಕಿ ಮತ್ತು ಸೊಸೆಯ ಡ್ಯಾಶ್ ಮನೆಯ ಮೂಲೆಯಲ್ಲಿ ಪ್ರತಿಧ್ವನಿಸಿತು. ಉತ್ತರ, ರೋದನೆ ಪ್ರತಿಧ್ವನಿಸಿತು. ನಾಲ್ಕನೇ ಪ್ರಶ್ನೆ, ಯಾರಾದರೂ ಗಾಯಗೊಂಡ ಡ್ಯಾಶ್ ಈ ಕಡೆ ಬಂದಿದ್ದಾರೆಯೇ. ಉತ್ತರ, ಸೈನಿಕರು ಈ ಕಡೆ ಬಂದಿದ್ದಾರೆಯೇ. ಐದನೇ ಪ್ರಶ್ನೆ, ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಡ್ಯಾಶ್ ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದರು. ಉತ್ತರ, ಈ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಭ್ಯಾಸ: ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಪ್ರಶ್ನಾರ್ಥಕ ಚಿಹ್ನೆಯ ವಾಕ್ಯಗಳು. ಮೊದಲನೇ, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ. ಎರಡನೆಯದಾಗಿ, ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಂದು ನಾವು 10ನೇ ತರಗತಿಯ ಪಾರ್ಟ್ 2 ಕನ್ನಡ ಗದ್ಯ ಭಾಗ 5 ಯುದ್ಧ ಎನ್ನುವ ಒಂದು ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡಿ. ಧನ್ಯವಾದಗಳು.